ನಿಮ್ಮನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ? ಯಾಕೆ? ಇಟ್ ವಾಸ್ ರಿಯಲ್ ಪ್ಲೆಸೆಂಟ್ ಸರ್ಪ್ರೈಸ್. ನಿಮಗೆ ಮದುವೆ ಆಗಿದೆಯಾ? ಯಾವ ಹೆಣ್ಣು ನನ್ನ ಹಿಂದೆ ಬರಲಿಲ್ಲ ಮೇಡಮ್, ಅದಕ್ಕೆ ಮದುವೆ ಆಗಲಿಲ್ಲ. ನೀವೇ ಅವರಿಂದ ಹೋಗ್ಬೇಕಾಗಿತ್ತು. ಅಯ್ಯೋ ತಪ್ಪು. ಹೆಣ್ಣು ಹೊಣ್ಣು ಮಣ್ಣು ಇದರಿಂದ ಗಂಡು ಹೋಗಬಾರ್ದು, ಅದಕ್ಕೆ ಬದಲಾಗಿ ಗಂಡು ಹಿಂದೆ ಅವು ಮೂರು ಬರಬೇಕು. ನಿಮ್ಮ ದೃಷ್ಟಿಲಿ ಹೆಣ್ಣು ಅಂದ್ರೆ ಹೇಗಿರ್ಬೇಕು? ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ನೋಡಿದ ಕೂಡಲೇ ಇವಳು ಕನ್ನಡದ ಹೆಣ್ಣು ಅಂತ ಗೊತ್ತಾಗೋಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಹಣೆಯಲ್ಲಿ ಕುಂಕುಮ ಇರಬೇಕು ಮೇಡಮ್. ಅದೇನು ಕುಂಕುಮದ ಬಗ್ಗೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀರಾ? ನಾನು ಕುಂಕುಮ ಇಟ್ಕೊಂಡಿಲ್ಲ ಅಂತನಾ? ಹಾಗಲ್ಲ ಮೇಡಮ್, ನೋಡಿ, ಈ ಆಜ್ಞೆ ಚಕ್ರದಲ್ಲಿ ಕುಂಕುಮ ಇಟ್ಕೊಂಡ್ರೆ ಅದು ಒಂದು ಹೆಣ್ಣಿಗೆ ರಕ್ಷೆ, ಗೌರವ. ನೀವು ರಾತ್ರಿ ಹೊತ್ತು ಆಕಾಶದಲ್ಲಿ ಹೊಳೆಯೋ ಚಂದ್ರ ನೋಡಿದ್ದೀರಾ? ಒಂದು ಹೆಣ್ಣು ಈ ಜಾಗದಲ್ಲಿ ಕುಂಕುಮ ಇಟ್ಕೊಂಡ್ರೆ ಚಂದ್ರನಷ್ಟೇ ಹೊಳಿತಾ ಇರ್ತಾರೆ. ಪಾಪ ಬೇಕಾಷ್ಟು ಜನ ನಮ್ಮ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿಲ್ಲ. ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ನಾವೇ ಬೆಳೆಸ್ತಾ ಇದ್ರೆ ಇನ್ಯಾರು ಬೆಳೆಸ್ತಾರೆ ಹೇಳಿ ಮೇಡಮ್? ಯು ಆರ್ ರೈಟ್. ಡೋಂಟ್ ವರಿ, ಇನ್ಮೇಲಿಂದ ನಾನು ಕುಂಕುಮನ ಇಟ್ಕೋತೀನಿ. ಸಂತೋಷ ಮೇಡಮ್. ನೀವು ತುಂಬಾ ಚೆನ್ನಾಗಿ ನಗ್ತೀರಾ. ನಗಬೇಕು ಮೇಡಮ್. ಮನುಷ್ಯನ ಆರೋಗ್ಯಕ್ಕೆ ಖರ್ಚಿಲ್ಲದೆ ಸಿಗೋ ಟ್ರೀಟ್ಮೆಂಟ್ ಅಂದ್ರೆ ಅದೊಂದೇನೆ. ನಗಬೇಕು, ಎಲ್ರನ್ನೂ ನಗಿಸ್ತಾ ಇರಬೇಕು. ಇಲ್ಲೇ ರೈಟ್ ಅಲ್ಲಿ. ಎಷ್ಟಾಯ್ತು? 20 ರೂಪೀಸ್ ಮೇಡಮ್. ತಗೊಳ್ಳಿ. ಥ್ಯಾಂಕ್ ಯು. ಬಾಯ್ ಮೇಡಮ್. ಇದನ್ನಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ? ಗಾಡ್, ಐ ಆಮ್ ಸೋ ಸಾರಿ. ಥ್ಯಾಂಕ್ ಯು. ಇದ್ರಲ್ಲಿ ಏನಿದೆ ಗೊತ್ತಾ? ನಾನು ಮಂತ್ರವಾದಿ ಅಲ್ಲ. ಡೈಮಂಡ್ಸ್. ಚೆನ್ನಾಗಿದೆ. ಇದ್ರ ಬೆಲೆ ಎಷ್ಟು ಗೊತ್ತಾ? ನಾನು ವಜ್ರದ ವ್ಯಾಪಾರಿ ಅಲ್ಲ. ಲಕ್ಷದಿಂದ ಕೋಟಿ ಇರಬಹುದು. ಬದವಾಗಿ ಇಟ್ಕೊಳ್ಳಿ, ಹುಷಾರು. ಹೇ ನಿಂತ್ಕೊಳ್ಳಿ. ಇದನ್ ಕೊಡದೆ ನೀವೇ ಇಟ್ಕೊಂಡಿದ್ರೆ ಇದನ್ ಮಾರಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದಿತ್ತು. ಆಮೇಲೆ ಇದರಲ್ಲಿ ಬಂಗ್ಲೆ, ಕಾರು, ಆಳು, ಕಾಳು. ಆಮೇಲೆ ಕೇಳಿದ ಬಟ್ಟೆ, ಊಟ, ನೋಟ. ಆಮೇಲೆ ರಾಜನಾಗಿ ಸುಖವಾಗಿರ್ಬೋದಿತ್ತು. ಈಗಲೂ ನಾನು ರಾಜನಾಗೇ ಇದ್ದೀನಲ್ಲ ಮೇಡಮ್. ಮನುಷ್ಯನಿಗೆ ಬೇಕು ಎಷ್ಟು ಜಾಸ್ತಿ ಆಯಿತು, ಸಮಸ್ಯೆಗಳು ಅಷ್ಟು ಜಾಸ್ತಿ ಆಯಿತು ಅಂತ ನಮ್ಮ ಗುರುಗಳು ಹೇಳ್ತಾರೆ. ನೋಡಿ, ಮನುಷ್ಯನಿಗೆ ಸುಖ ಸಂತೋಷ ಎಲ್ಲ ಒಳಗಡೆ ಇರೋದು. ದೇವ್ರ ದಯೆಯಿಂದ ಅದು ನನಗೆ ಸಿಕ್ಕಿದೆ. ನೀವು ಹೊರಗಡೆ ಹುಡುಕ್ತಾ ಇದ್ದೀರಾ. ಆದಷ್ಟು ಬೇಗ ಆ ದೇವರು ಅದನ್ನು ನಿಮ್ಗೆ ಸಿಗೋ ಹಾಗೆ ಮಾಡಲಿ. ಓಪನ್ವಾಗಿ ಇಟ್ಕೊಳ್ಳಿ ಅಂಡ್ ಮಜಾ ಮಾಡಿ. ನಮಸ್ತೆ ಮೇಡಮ್. ಭಾರತಿ, 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 ಏನ್ ಹುಡುಕ್ತಾ ಇದ್ದೀರಾ ಡ್ಯಾಡಿ? ಇದೆ ತಾನೆ? ಅರೆ, ಅದು ನಿನ್ನ ಹತ್ರ ಇದೆಯಾ? ಪರ್ಸಲ್ ಇದೆ, ಹುಡುಕ್ತಾ ಇದ್ದೆ. ಕೊಡು. ಏನ್ ಡ್ಯಾಡಿ, ಹೊಸದಾಗಿ ಡೈಮಂಡ್ ಬಿಸ್ನೆಸ್ ಶುರು ಮಾಡಿದ್ದೀರಾ? ನಿನ್ ಮದುವೆಗೆ ಒಡವೆ ಎಲ್ಲ ಮಾಡಿಸ್ಬೇಕಲ್ವಾ? ಬೇಕು ಅಂದ ತಕ್ಷಣ ಮಾಡ್ಸಕ್ಕಾಗತ್ಯೆ? ಅದಕ್ಕೆ ನೋಡು, ಎಲ್ಲ ನಿನಗೋಸ್ಕರನೇ. ಡ್ಯಾಡಿ, ಹೋಟ್ಲಿಂದ ನಾನು ಹೋಗೋಕ್ ಮುಂಚೆ ನಿಮ್ಮ ಹತ್ರ ಪೊಲೀಸ್ನವ್ರು ಯಾಕೆ ಬಂದಿದ್ರು? ನೀನೇನಮ್ಮ, ನಾನೆಲ್ಲೋ ಕ್ರಿಮಿನಲ್ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅಂಡರ್ ವರ್ಲ್ಡ್ ಬಿಸ್ನೆಸ್ ಮಾಡ್ತೀನಿ ಅನ್ಕೊಂಡಿದ್ಯಾ? ಒಳ್ಳೆ ಹುಡುಗಿ. ಅರೆ, 20 ಇರ್ಬೇಕಲ್ಲ, ಒಂದ್ ಕಡಿಮೆ ಇದೆ. ಇನ್ನೊಂದು ಹೇಳಮ್ಮ. ನನಗೆ ಗೊತ್ತಿಲ್ಲ. ನೀನು ಹೋಟ್ಲಿಂದ ಕಾರಲ್ಲಿ ಬಂದಿದ್ದು? ಇಲ್ಲ, ಆಟೋದಲ್ಲಿ ಬಂದೆ. ಯಾವ ಆಟೋದಲ್ಲಿ? ನನಗೆ ಗೊತ್ತಿರೋರು ಆಟೋ. ಅವ್ರಲ್ಲಿರ್ತಾ ಗೊತ್ತಾ ನಿಂಗೆ? ಗೊತ್ತು. ವೆರಿ ಗುಡ್. ಏಯ್ ಸರ್, ಡೈಮಂಡ್ ಆಟೋದಲ್ಲೇ ಮಿಸ್ ಮಾಡಿರ್ಬೇಕು. ಇವ್ರ ಜೊತೆ ಹೋಗಿ ನೋಡಿ. ಆಯ್ತು ಸರ್. ನೋ ಡ್ಯಾಡ್, ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಖಂಡಿತ ತಗೊಂಡಿರಲ್ಲ. ನಾನೇ ಪೌಚ್ನ ಆಟೋದಲ್ಲಿ ಬಿಟ್ಟು ಬಂದಿದ್ದೆ. ಅವರೇ ಕರೆದು ವಾಪಸ್ ಕೊಟ್ರು. ಅವ್ರು ತುಂಬಾ ಒಳ್ಳೆಯವರು ಡ್ಯಾಡಿ. ಇರ್ಬೋದಮ್ಮ, ಆದ್ರೂ ಆಟೋದಲ್ಲೆಲ್ಲ ಮಿಸ್ ಆಗಿರ್ಬೋದಲ್ವಾ? ಹೋಗಮ್ಮ. ಏಯ್, ಇವ್ರ ಜೊತೆ ಹೋಗ್ರ. ಓಕೆ ಸರ್. ಹೋಗಮ್ಮ.
ನೋಡ್ಕೊಂಬರಕ್ಕೆ ಏನಂತೆ ಜೊತೆ ಹೋಗ್ರೋ. ಅವ್ರ ಆಟೋನೇ. ಡೈಮಂಡ್ ಅಲ್ಲಿ. ಡೈಮಂಡ್? ಯಾವ ಡೈಮಂಡ್? ಎಲ್ಲಿದೆಯೋ ಡೈಮಂಡ್? ಆಟೋ ಚೆಕ್ ಮಾಡ್ರ. ಮೇಡಮ್ ಏನಿದೆ? ಯಾರಿವರು? ಒಂದು ಡೈಮಂಡ್ ಮಿಸ್ ಆಗಿದೆ, ಅದಕ್ಕೆ. ಚರಣ್, ಏನ್ ಮಾಡ್ತಾ ಇದ್ದೀರಾ? ಡೈಮಂಡ್ ಹುಡುಕಿ ಅಂದ್ರೆ ಆಟೋ ಹಾಳು ಮಾಡ್ತಾ ಇದ್ದೀರಾ. ಟೆಲ್ ದೆಮ್ ಟು ಸ್ಟಾಪ್ ದಿಸ್.